ಇದು ಕೆಲಸ ಕಡಿಮೆ ರೀ ಮತ್ತು ನೀರಿನ ಕಡಿಮೆ. ಹೇಗಂತಂದ್ರೆ ಒಮ್ಮೆ ಹಚ್ಚಿದ ಮೇಲೆ ಇದು 100 ವರ್ಷಗಟ್ಟಲೆ ಬರ್ತಕ್ಕಂಥ ಬೆಳೆ ಇದು. ಈಗ ಇದನ್ನು ನಾವು 2 ರೀತಿಯಿಂದ ಮಾಡ್ಬೋದು. ಮರ ಪದ್ಧತಿಯೊಳಗೂ ಬೆಳೆಸ್ಬೋದು. ಈಗ ನಾವಿಲ್ಲಿ ಮಾಡಿವಲ್ರಿ ಕಟಾವ್, ಆ ರೀತಿಯೊಳಗೂ ನಾವು ಇದನ್ನು ಮಾಡ್ಬೋದು. ನನಗೆ ಅಂತಾರಾಷ್ಟ್ರೀಯ ಪ್ರಶಸ್ತಿ ಸಿಕ್ಕಿತ್ತು ರೀ. ಅಂತಾರಾಷ್ಟ್ರೀಯ ಪ್ರಶಸ್ತಿ ಸಿಕ್ಕಾಗ ನಾವು ಥೈಲ್ಯಾಂಡ್ಗೆ ಹೋಗಿದ್ವಿ ರೀ. ಥೈಲ್ಯಾಂಡ್ ಅಲ್ಲಿ ಹಣ್ಣು ಕೊಟ್ಟರು ನನಗೆ ತಿನ್ನಕ್ಕೆ. ಆ ಹಣ್ಣಿನ ಒಳಗೆ 7 ಥರ ಕರ್ರಗ ಏನೋ ಇದ್ವು ರೀ ಅವು. ನಾವು ಇದಕ್ಕೆ ಯಾಕೆ ಇವು ಎಳ್ಳು ಹಚ್ಚಾರ ಅಂತ ನನ್ನ ಕಲ್ಪನೆ ರೀ. ಅವಾಗ ಚಸ್ಮಾ ಕೊಂಡು ನೋಡಿದೆ, ಅದ್ರಾಗ ಇದ್ವು. ನಾ ಕರೆದೆ ಅವ್ರನ್ನ, ಏನು ಇದು ಇನ್ಯಾಕೆ ಹಚ್ಚಿರಿ ಅಂತ. ಇಲ್ರಿ ಅದ್ರೊಳಗೆ ಇರ್ತಾವ ಅಂತಂದ್ರೆ. ಏನಿದು ಒಂದು ಡ್ರ್ಯಾಗನ್ ಹಣ್ಣು ಅಂದ್ರೆ ಅವರು. ಅವಾಗ ಡ್ರ್ಯಾಗನ್ ಅಂದ್ರ ಕೂಡಲೇ ನನಗನ್ನಿಸ್ತು, ಆಯಿತು ತಿಂದೀವಿ ಹಣ್ಣು ಚಲೋ ಇತ್ತು, ಆನಂತರ ಇದನ್ನು ನಮ್ಮಲ್ಲಿ ಬೆಳೆಸೋಕೆ ಸಾಧ್ಯ ಐತೇನೋ ಅಂತ ಒಂದು ವಿಚಾರ ಮಾಡಿದ್ದೀನಿ ರೀ. 2018 ರೀ ಅದು. ಬಂದೆ ಫೆಬ್ರವರಿ ಬಂದ ಕೂಡಲೇ ಯೂಟ್ಯೂಬ್ನಾಗ ನೋಡಿದೆ, ಎಲ್ಲದವಪ್ಪ ಇದ್ರಾಗಿ ಎಲ್ಲರೂ ಸಿಗ್ತಾವೇನೋ ಅಂತ ನೋಡಿದೆ. ಒಂದು ಕಡೆ ಸಿಕ್ಕುರಿ, ಹೋಗಿ ಒಂದು 4 ಆಗಿ ತೊಗೊಂಬಂದಿನಿ ರೀ. ತೊಗೊಂಬಂದು ಕೆಟ್ಟ ಮನೆ ಹಿಂದನ ಅದನ್ನು ಪ್ರಯೋಗ ಶಾಲೆಯಾಗಿ ಮಾಡ್ಕೊಂಡು ಇಟ್ಕೊಂಡೆ. ಅದ್ಭುತವಾದ ಬೆಳವಣಿಗೆ ಬಂತು, ಒಳ್ಳೆ ಇಳುವರಿ ಬಂತು. ಇದನ್ನು ಹೊಲಕ್ಕೆ ಹಚ್ಬಿಟ್ಟು ಅಂತ ತಿಳ್ಕೊಂಡು ಮತ್ತೆ ಹೊಲ್ದಾಗ ಹಚ್ಬಿಟ್ವಿ ರೀ. ಹೊಲದಾಗ ಚಲೋ ಇಳುವರಿ ಬಂತು ರೀ. ಹೊಸ ತಳಿ ಬಂತು. ಅದರ ಕೆಂಪ ಮತ್ತು ಬೆಳೆದಿರ್ತೀರಿ. ನಾ ಹಚ್ಚಿದ್ದು ಬೆಳೆದು ಮನೆ ಹಿಂದೆ ಅಲ್ಲಿ ಹಚ್ಚಿದ್ದು ನಾ ಕೆಂಪಂದು. ನಾವು ಬೆಳೆಯುವಂಥ ಒಂದು ಹಣ್ಣು ಮಾರ್ಕೆಟ್ಗೇನು ಒಯ್ಲಿಲ್ಲ ರೀ ನಾವು. ಹೆಚ್ಚು ಕಡಿಮೆ ಅದು ನಮ್ಮದು ಸಂಶೋಧನೆಯೊಳಗೆ ಸ್ವಲ್ಪ ಹೊಲದ ಕಡೆ ಅಲಕ್ಷ್ಯ ಆಗ್ಬಿಡ್ತು ನಮಗೆ. ಆದರೆ ಅದಕ್ಕೆ ಕೊಡ್ತಕ್ಕಂಥ ಗೊಬ್ಬರ ಇಷ್ಟು ನಾವು ಮನೆಗೆ ತಯಾರು ಮಾಡೇ ಕೊಡ್ತಿದ್ದೀವಿ, ಹೊರಗಲ್ದ ಗೊಬ್ಬರನ ತರ್ತಿದ್ದಿಲ್ಲ. ಅಷ್ಟೊತ್ತಿಗೆ ಅಲ್ಲಿ ಮಾರ್ಕೆಟ್ನೊಳಗೆ ಈ ಹಣ್ಣು ತೋರಿಸಿದ್ರೆ ಇದೇನು ರೀ ಅನ್ನೋರು ಎಲ್ಲರೂ ಆಗಿನ ಕಾಲಕ್ಕೆ. ಇದು ಡ್ರ್ಯಾಗನ್ ಹಣ್ಣು ಅಂತಾರೆ ಅಂತ ತಿಳ್ಕೊಂಡು ಅವ್ರಿಗೆ ಒಂದೊಂದು ಕೊಟ್ಟು ಕೆಟ್ಟು ತಿನ್ನಿಸಿದ್ವಿ ಅವರಿಗೆ. ಮಸ್ತ್ ಅದಾವ್ರಿ ಅಂದರೆ ಮುಂದೆ ಒಂದು 2-3 ವರ್ಷಕ್ಕೆ ಅದು ಸ್ವಲ್ಪ ಒಂದೊಂದು ಮಾರ್ಕೆಟಿಗೆ ಬರಕತ್ತಿದ್ರಿ. ಭಾಳ ತುಟ್ಟಿತ್ತು ಅವಾಗ ಮಾರ್ಕೆಟಿಗೆ ಹೋದಾಗ ಮಾರ್ಕೆಟ್ನಂದು ತೊಗೊಂಡು ತಿಂದಾರ್ರಿ. ಮಾರ್ಕೆಟ್ನಾಗ ತೊಗೊಂಡು ತಿನ್ನೋದಕ್ಕೆ ನಮ್ಮದು ತಂದು ತಿನ್ನೋದಕ್ಕೆ ವ್ಯತ್ಯಾಸ ಆಯ್ತು ರೀ. ಸರ್ ನಿಮ್ಮ ಮಣ್ಣು ಒಂಥರ ರುಚಿನೇ ಬೇರೆ ಐತಿ, ಮಾರ್ಕೆಟ್ನ ಹೆಂಗೆ ನೋಡ್ರಪ್ಪ ಅವ್ರಿಂದ ನಮ್ಮದು ನಮ್ಮಿಂದ. ನಾವು ಮನೆಗೆ ಗೊಬ್ಬರ ತಯಾರು ಮಾಡಿ ಕೊಟ್ಟು ಬಳಸ್ತೀವಿ ನಾವು. ಅವ್ರು ಏನು ಹಾಕ್ತಾರೋ ಏನು ಮಾಡ್ತಾರೋ ನಮಗೆ ಗೊತ್ತಿಲ್ಲ ಅಂತ ಅಂದ್ಕೊಳ್ಳಿ. ಇಲ್ರಿ ಸರ್, ನಿಮ್ಮ ಹಣ್ಣಿಂದು ಇದನ್ನ ರಚನೆನೇ ಬೇರೆ ಅದ, ನಿಮ್ಮ ರುಚಿನೇ ಬೇರೆ ಅದ. ನಿಮ್ಮಂಗೆ ಕಲರ್ನೂ ಇಲ್ಲ ಅವ್ರದ್ದು. ನಿಮ್ಮದು ಕಲರ್ ಏನು, ರಚನೆ ಏನು, ಎಷ್ಟು ಕೆಂಪಗ ಏನಂದ್ರೆ ಹೌದ್ರಿ ಅಂದ. ಅವಾಗ ಆ ಪರಿಚಯ ಎಲ್ಲರಿಗೂ ಮಾಡಿಕೊಟ್ಟೀನಿ ರೀ. ಏನ್ರಿ ಬಂದವರಿಗೆ ಮನೆಯಾಗ ಇರ್ತಿದ್ದಾರೆ ತೊಗೊಳ್ತೀನಿ ರೀ ಅಂತ ತಿಳ್ಕೊಂಡು ಕೊಡ್ತಿದ್ವಿ ನಾವು. ಹೀಗಾಗಿ ಆ ಹಣ್ಣು ಆಯ್ತು. ಆ ಹಣ್ಣು ಆತಂದ ಕೂಡಲೇ ನನ್ನ ಸಂಶೋಧನೆಯೊಳಗೆ ಅದು ಯಾಕೋ ಸರಿ ಅನ್ನಿಸ್ಲಿಲ್ಲ, ಬಿಟ್ಬಿಟ್ಟಿವಿ ರೀ. ಅದು ಆದ ನಂತರ ಕೆಲಸ ಕಡಿಮೆ ಆಗ್ಬೇಕು, ಯಾವ್ದು ಮಾಡ್ಬೇಕಂತ ವಿಚಾರ ಮಾಡುವಾಗ ದಾಲ್ಚಿನ್ನಿ ಹಚ್ಚಬೇಕು ಅಂತ ತಿಳ್ಕೊಂಡು ಒಂದು ವಿಚಾರ ಬಂತು ರೀ. ದಾಲ್ಚಿನ್ನಿ ಇಲ್ಲಿ ಬೆಳೆಯಬಹುದು ಸರ್ ಈ ಭಾಗ? ಅದನ್ನ ಪ್ರಯತ್ನ ಮಾಡಿ ನೋಡ್ತೀನಿ ರೀ. ಎಲ್ಲ ಹಿಂಗೆ ರೀ. ನೋಡ್ರಿ ಖರ್ಜೂರು ಈ ಭಾಗದಾಗ ಬರುತ್ತೋ ಇಲ್ಲೋ ಅಂತ ತಿಳ್ಕೊಂಡ್ರು. ನಾನು 50 ಗಿಡ ಖರ್ಜೂರು ತರಿಸಿದ್ದೀನಿ. ನನ್ನ ನಸೀಬ್ ಕೆಟ್ಟೈತಿ. 45 ಗಿಡ ಗಂಡು ಆಗಿಬಿಟ್ಟವ, 5 ಹೆಣ್ಣಾಗ್ಯಾವ್ರದು. ಅವಾಗ 45 ಗಿಡನೂ 10 ವರ್ಷ ಬೆಳೆಸಿ ಕಡ್ದೋಗ್ದು ಅವ್ನು ಇಷ್ಟು ರೀ. ಗಂಡಿದ್ರೆ ಆಗೋದಿಲ್ಲ ರೀ. ಗಂಡಿದ್ರೆ ಆಗೋದಿಲ್ಲ ರೀ, ಹೆಣ್ಣಿದ್ರೆ ಅಷ್ಟ ಆಗಿದೆ. ಬರೀ 5 ಗಿಡ ಅದಾವ್ರಿ. ಅದಕ್ಕೆ ಇಷ್ಟು ಗಿಡ ತೆಗೆದೋಗ್ಬಿಟ್ಟೆ. ಅದಕ್ಕೆ ಅದು ಮತ್ತೆ ಬರ್ತೈತ್ರಿ, ಇಲ್ಲಿ ಖರ್ಜೂರು ಬರ್ತೈತಿ. ಅದು ಈಗ ಭಾಳ ಎತ್ತರಾಗ್ಯಾವ. ನಾವು ಪಕ್ಷಿ ತಿನ್ನಕ್ಕೆ ಬಿಡ್ಬಿಟ್ಟು, ಯಾಕಂದ್ರೆ ಹರ್ಕೊಂಡು ಬರೋದು ಆಗೋದಿಲ್ಲ, ಮೇಲೆ ಹೋಗ್ಯಾವ ಅಂತೇಳಿ ಅದು ಕೆಳಗಿದ್ದು ತಿಂದಿವ್ರಿ ಅವಾಗ. ಆಮೇಲೆ ಅದು ಆದ ಕೂಡಲೇ ಡ್ರ್ಯಾಗನ್ ಆತಂದ ಕೂಡಲೇ ಈಗ ಚಕ್ಕಿ ಹಚ್ಚಿವಿ ರೀ, ದಾಲ್ಚಿನ್ನಿ. ಅದು ನಾವು ಹಚ್ಚು ಚಕ್ಕಿ ಮಲೆನಾಡದು ಬೆಳೆ ಇದೆ ಸರ್. ಮಲೆನಾಡು ಅಂತೇಳಿ ಹಂಗೆ ಇಲ್ರಿ. ಮಲೆನಾಡು ನಾವು ನೋಡಿ ಸೇಬು ಕಾಶ್ಮೀರ ಅಂತಾನೆ ಅಂತೀವಿ. ಈಗ ನಮ್ಮಲ್ಲಿ ಬೆಳಿತಾರೆ. ಹಂಗೆ ಅಲ್ಲೇ ಯಾಕೆ ಬೆಳಿಬೇಕು ಮಲೆನಾಡು, ನಮ್ಮಲ್ಲಿ ಯಾಕೆ ಬೆಳಿಬಾರ್ದು? ಒಂದು ಪ್ರಯೋಗ ಮಾಡೋನು. ನಾವು ಹಚ್ಚಿದ್ವಿ ಅಂದರೆ, ನಾವು ಬೆಳೆದ್ವಿ ಅಂದರೆ ಈ ಥರ ನೋಡಿ ಬೆಳಿತಾರಲ್ಲ. ಯಾಕಂದ್ರೆ ಇದಕ್ಕೆ ದನ ತಿನ್ನಂಗಿಲ್ಲ ರೀ, ಮನುಷ್ಯರು ತುಡು ಮಾಡೋಕೆ ಬರೋಂಗಿಲ್ಲ. ಮತ್ತು ಒಂದು ATM ಕಾರ್ಡ್ ಇದ್ದಂಗೆ ರೀ. ಇದರ ಎಲೆ ಉಪಯೋಗ ಅದ, ಚೆಕ್ ಉಪಯೋಗ ಅದ, ಮತ್ತು ಮೊಗ್ಗು ಉಪಯೋಗ ಅದ. ಯಾವ ಕೆಡಲಾರ್ದು ಬದುಕು. ಇವತ್ತು ಹಣ್ಣು ತಿಂದು ಮುಗಿಸ್ಬೇಕು, ಇಲ್ಲಾಂದ್ರೆ ಕೆಡ್ತೈತಿ. ಈ ದಾಲ್ಚಿನ್ನಿ ಸಸಿ ಏನಿದೆ ನೋಡ್ರಿ, ನಾವು ಇಲ್ಲಿ ಬೆಳೆದ್ರಂದ್ರೆ ಬಹುಶಃ ಎಲ್ಲರೂ ಹಚ್ತಾರ ಅಂತಕ್ಕಂಥ ಒಂದು ಉದಾಹರಣೆ ಇಟ್ಕೊಂಡು ನಾವು ಇಲ್ಲಿ ಬೆಳೆದೀವಿ. ಇದು ಕೆಲಸ ಕಡಿಮೆ ರೀ ಮತ್ತು ನೀರಿನ ಕಡಿಮೆ. ಹೇಗಂತಂದ್ರೆ ಒಮ್ಮೆ ಹಚ್ಚಿದ ಮೇಲೆ ಇದು 100 ವರ್ಷಗಟ್ಟಲೆ ಬರ್ತಕ್ಕಂಥ ಬೆಳೆ ಇದು. ಈಗ ಇದನ್ನು ನಾವು
ಎರಡು ರೀತಿಯಿಂದ ನಾವು ಮಾಡ್ಬೋದು. ಮರ ಪದ್ಧತಿಯೊಳಗೂ ಬೆಳೆಸ್ಬೋದು. ಈಗ ನಾವಿಲ್ಲಿ ಮಾಡಿವಲ್ರಿ ಕಟಾವು, ಆ ರೀತಿಯೊಳಗೂ ನಾವು ಇದನ್ನು ಮಾಡ್ಬೋದು. ಯಾಕಂತಂದ್ರೆ ಈ ರೀತಿ ಮಾಡಿದ್ರೆ ಇದ್ರ ಬರ್ತಕ್ಕಂಥ ಮೊಗ್ಗು ಭಾಳ ಬೆಲೆ ಇರ್ತೈತೆ ರೀ. ಆ ಮೊಗ್ಗೆಲ್ಲ ಇಲ್ಲೇ ಕೈಯಾಗ ಸಿಗ್ತಾವಲ್ಲ, ಆ ಮೊಗ್ಗಿನ ಉಪಯೋಗ ಒಳ್ಳೆ ಬೆಲೆ ಅದ. ಆ ಮೊಗ್ಗದ ನಂತರ ಬರುವಂಥದ್ದು ಚೆಕ್ ಇರ್ತೈತೆ ನೋಡ್ರಿ, ಇದ್ರ ಬಡ್ಡ್ಯಾಗ ಚೆಕ್ ಬರ್ತೈತಿ. ಇದು ಇಷ್ಟು ದಪ್ಪ ಆದ್ಕೂಲೆ ಚೆಕ್ ಬರುತ್ತೆ ರೀ. ಆ ಚೆಕ್ಕಿದು ಬೆಲೆ ಇರ್ತೈತೆ. ನಂತರ ಇದು ಈ ಎಲಿದು ಬೆಲೆ ಇರ್ತೈತೆ ರೀ. ಪಲಾವ್ ಎಲೆ ಅಂತ ತಿಳ್ಕೊಂಡು ಉಪಯೋಗ ಮಾಡ್ತಿರಲ್ಲ ನೀವು, ಇದೇ ಎಲೆನ ಹಾಕ್ತಾರೆ ಅದಕ್ಕೆ. ಏನ್ರಿ 3 ಉಪಯೋಗ ಅದಾವ. ಇವು 3ನ್ನು ನೆರಳಿನೊಳಗೆ ಒಣಗಿಸಿ ಇಟ್ಬಿಟ್ರಿ ಅಂತಂದ್ರೆ ಏನೇನೋ ಆಗೋದಿಲ್ಲ. ನಾವು ಬೇಕಂದ ಮಾರಾಟ ಮಾಡ್ಬೋದು, ಇಲ್ಲ ಮನೆಗೆ ಇಟ್ಕೊಂಡು ಕುಂದಿರ್ಬೋದು. ಮನೆಯಾಗ ರೊಕ್ಕ ಇಟ್ಕೊಂಡು ಕುಂತಂಗ್ರಿ ಇದು. ಮತ್ತು ಇದಕ್ಕೆ ಚಕ್ಕಿ ಮಾಡ್ಬೇಕಂದ್ರೆ 2 ರೀತಿಯೊಳಗೆ ನಾವು ಉಪಯೋಗ ಮಾಡ್ಬೋದು. ಇದು ಬೆಳೆಸಿ ಇಷ್ಟು ಒಮ್ಮಕ್ಕಲೇ ಕಟಾವು ಮಾಡಬಾರ್ದ್ರಿ. ಒಮ್ಮೆ ಕಟಾವು ಮಾಡಿದ ಮೇಲೆ ಒಂದು 3 ಅಥವಾ 4 ವರ್ಷಕ್ಕೆ ಒಂದು ಫೂಟ್ ಬಿಟ್ಟು ಇದನ್ನ ಕಟಾವು ಮಾಡಿಬಿಟ್ರೆ ಬ್ರ್ಯಾಂಚ್ ಬರ್ತೀವಿ. ಹೆಂಗೆ ಬ್ರ್ಯಾಂಚ್ ಬಂದ ನೋಡ್ರಿ, ಈ ಥರ ಬ್ರ್ಯಾಂಚ್ ಬರ್ತಾವ್ರಿ. ಅವುಗಳಲ್ಲಿ ಬೆಳೆಸೋದು ಇಷ್ಟು ಎತ್ತರ ಬೆಳೆಸಿತ ಅಂದ್ಕೂಲೆ ಅದ್ರಾಗ ಒಂದು ಬ್ರ್ಯಾಂಚ್ ಬಿಟ್ಬಿಡಿದ್ರಿ ಅದನ್ನು. ಹಾಂ, ಉಳಿದದ್ದು ತೊಗೊಂಡು ಎಲ್ಲ ಮತ್ತು ಎಲೆ ಅವೆಲ್ಲ ತೊಗೊಂಡು ಕಟಾವು ಮಾಡ್ಕೊಂಡ್ಬಿಡಿದ್ರಿ. ಇದು ಮತ್ತೆ ಬೆಳಿತೈತಲ್ರಿ, ಅದನ್ನು ಬೆಳೆಯಕ್ಕೆ ಬಿಟ್ಬಿಡಿದ್ರಿ. ಅದಕ್ಕೊಂದು ಅವಧಿ ಇರುತ್ತೆ ರೀ. ಇಷ್ಟು ದಪ್ಪ ಆತ ಅಂದ್ಕೂಲೆ ಅವಾಗ ಅದನ್ನ ಕತ್ತರಿಸಿ ಅದ್ರ ಮ್ಯಾಗಲ್ದು ತೊಗಟಿ ತೊಗೊಂಡು ಕೆಟ್ಟು ಉಪಯೋಗ ಮಾಡ್ಬೋದು ರೀ. ಈ ಥರ ಎರಡನ್ನೂ ಒಂದೇ ಗಿಡದೊಳಗೆ ನಾವು ಮಾಡ್ಬೋದು. ಇದು ಬೆಳೆದಂಗೆಲ್ಲ ಕಸ ಬೆಳೆದಿಲ್ಲ, ನೆಳಗೋದು ಮತ್ತು ನೀರು ಕಡಿಮೆ. ವರ್ಷದಾಗ ಒಂದ್ಸಲ ಬರ್ತೈತೆ ಬರೋದು ಪೀಕ್. ಆಳುಗಳ ಸಂಖ್ಯೆನೂ ಕಡಿಮೆ. ನಾವು ಬೇಕಂದ ಏಟೇಟ್ ಬೇಕಾಟ ಮನ್ಯಾಗ ಮಾಡ್ಕೊತ ಹೋಗ್ಬೋದು. ಆದರೆ ಒಂದಿಷ್ಟಲಿಂದ ಇದು ನಮ್ಮಲ್ಲಿ ದೇವ್ರ ಪುಣ್ಯದಿಂದ ಬರಲಿ ಅಂತೀನಿ ನಾನು. ಬಂತು ಅಂತ ನಮ್ಮ ರೈತರು ಒಂದು ದೊಡ್ಡ ವರದಾನ ಆಗುತ್ತೆ. ಈ ಹವಾಮಾನಕ್ಕೆ ಹೊಂದುತ್ತಾ ಇಲ್ಲ? ಹೊಂದಬೇಕ್ರಿ, ಹೊಂದೈತೆ ಅಂತ ನನಗೆ ಅನ್ಸುತ್ತೆ ರೀ. ಈಗ ಬೆಳೆದತ್ತಲ್ರಿ, ಈಗ ಇಷ್ಟು ಬೆಳೆದ್ರೆ ಸಾಕ್ರಿ. ಎಷ್ಟು ಇದ್ರದ್ದು ಹೆಸರು ಇದು? ಈಗ ಇದು ಸಾಮಾನ್ಯವಾಗಿ 5 ತಿಂಗಳದೈತೆ ನೋಡ್ರಿ. 5 ತಿಂಗಳದೈತೆ ರೀ. ಏನ್ರಿ ಇದು ಕೊಡ್ಬೇಕಂದ್ರೆ ಒಂದು ವರ್ಷ 3 ವರ್ಷ ಬೇಕು. 3 ವರ್ಷ ಬೇಕು. ಹ್ಞೂ ರೀ, 3 ವರ್ಷ ಬೇಕು. 3 ವರ್ಷಕ್ಕೆ ಇದು ಫಲ ನಿರಂತರ ಬೆಳೆ. ಇದು ನಿರಂತರ ಬೆಳೆ ರೀ. ಇದು ವರ್ಷಕ್ಕೊಂದ್ಸಲ ನಿರಂತರ ಬೆಳೆ. ಏನು ತ್ರಾಸ ಇಲ್ರಿ ಇದು. ಆದ್ರೆ ಇದ್ರ ಎಲಿನೂ ನೆರಳಾಗ ಒಣಗಿಸ್ಬೇಕು ಮತ್ತು ಈ ಚಕ್ಕಿನೂ ಒಣಗಿಸ್ಬೇಕು. ನಂತರ ಮೊಗ್ಗಂತ ನೋಡ್ರಿ, ಅದನ್ನು ಒಣಗಿಸ್ಬೇಕ್ರಿ. ಮೊಗ್ಗಿಗೆ ಮಾತ್ರ ದೊಡ್ಡ ಬೆಲೆ ಐತ್ರಿ. ಚಕ್ಕಿಗಿಂತ ಮೊಗ್ಗಿಗೆ ಭಾಳ ಬೆಲೆ ಐತ್ರಿ. ಹ್ಞೂ ರೀ, 3ಕ್ಕೂ ಬೆಲೆ ಐತೆ. ನಾವು ಹೆಂಗೆ ಇಟ್ಕೊಂತೀವಿ ಹಂಗೆ ಗಿಡ ಇರ್ತೈತೆ. ಮರನೂ ಮಾಡ್ಬೋದು, ಈ ಥರ ರೇಷ್ಮೆ ಥರ ಅದನ್ನು ಕಟಾವೂ ಮಾಡ್ಬೋದು. ಅದಕ್ಕೆ ನಾವು ಇಲ್ಲಿ ಬರಲಿ ಅಂತೀವಿ. ನಮ್ಮ ರೈತರ ಇಲ್ಲಿರ್ತಕ್ಕಂಥ ಕೆಲವೊಂದು ಅವ್ರದೇ ಆದ ಅಭಿಪ್ರಾಯ ಇರ್ತಾವ. ಇದನ್ನ ನೋಡಿ ಅವರು ಒಟ್ಟು ಆರ್ಥಿಕವಾಗಿ ಬಲಿಷ್ಠರಾಗಲಿ, ಮುಂದೆ ಹೋಗಲಿ ಅಂತ ಒಂದು ವಿಚಾರ ಇದಾರೆ ನಮಗೆ. ಮತ್ತು ರೀ ಇಟ್ರಿ ಯಾವುದು ಕಡಲಾರ್ದ ಬದುಕು. ಇವತ್ತು ಕಾಳು ಕಡಿ ಬೆಳೆದ್ರೆ ಹುಳ ಹತ್ತಾವ ಅಂತಾರ, ಹಣ್ಣು ಬೆಳೆದ್ರೆ ಕೊಳೆದೈತೆ ಅಂತಾರ. ಇದು ಏನೂ ಆಗೋದಿಲ್ಲ. ಒಣಗಿಸಿ ಇಟ್ಬಿಟ್ರಿ ಏನೂ ಆಗೋದಿಲ್ಲ ನೋಡ್ರಿ. ನಮ್ಮಲ್ಲೇ ಈಗ ಮಸಾಲೆ ಫ್ಯಾಕ್ಟ್ರಿ ಅದಾವ್ರಿ. ಅವ್ರಿಗೆ ಎಲ್ಲೆಲ್ಲಿಂದ ತರ್ತಿರ್ತಾರೆ. ಅವ್ರಿಗಿಂತ ₹1 ಕಡಿಮೆ ಕೊಟ್ರೆ ನಮ್ಮಲ್ಲೇ ತೊಗೊಂತಾರಲ್ರಿ ಅವರು. ತರು ಖರ್ಚು ಉಳಿದೈತೆ ಅವ್ರಿಗೆ. ಆ ಒಂದು ವಿಚಾರ ಮಾಡ್ಕೊಂಡು ಹಚ್ಚಿವ್ರಿ. ನಾವು ದೇವ್ರನ್ನ ಬೇಡ್ಕೊಂತೀವಿ ಚೆನ್ನಾಗಿ ಇಳುವರಿ ಬರಲಿ ಅಂಥೇಳಿ ಪ್ರಯತ್ನ ಅಂತೂ ಮಾಡೀವಿ. ನಮ್ಮ ಜೊತೆಗೆ 4 ಮಂದಿ ಬೆಳೀಲಿ, 4 ಮಂದಿ ರೈತರಿಗೂ ಒಳ್ಳೇದಾಗಲಿ ಅಂತ ನನ್ನ ಅಭಿಪ್ರಾಯ. ಮತ್ತು ಇದಕ್ಕೆ ರೋಗ ಬೀಳೋದು ಭಾಳ ಕಡಿಮೆ ರೀ. ರೋಗ ಬೀಳೋದು ಭಾಳ ಕಡಿಮೆ ರೀ. ಅಕಸ್ಮಾತ್ ನಂಗೆ ಬಂದ ನೀಮ್ ಆಯಿಲೆಟ್ ಸಿಂಪರಣೆ ಮಾಡಿಬಿಟ್ರೆ ಮತ್ತೇನು ಹೊಡಿಯೋಂಗಿಲ್ಲ ರೀ ಅದಕ್ಕೆ. ಇದನ್ನ ಮತ್ತೆ ಬೆಳೆದಾರ ಈ ಭಾಗದ ಬೆಳೆದಾರ? ಇಲ್ಲ, ಎಲ್ಲಿ ಇಲ್ರಿ, ನಮ್ದೇ ರೀ ಫಸ್ಟ್ ರೀ.